ಕೆಲಸಗಳು ಮಾಡಿದ್ರು? ಯಾಕೆ ಮಾಡಿದ್ರು? ಇದನ್ನ ಪ್ರಶ್ನೆ ಮಾಡಿ ಪರಮೇಶ್ವರ್ ಅವರೇ. ಇದನ್ನ ತನಿಖೆ ಮಾಡಿಸಿ ಒಳಗಡೆ ಏನಾಗ್ತಾ ಇದೆ ಅದು ಗೊತ್ತಾಗಬೇಕು ನಮಗೆ. ಆ ಯೂನಿವರ್ಸಿಟಿ ಬಗ್ಗೆ ನಾವೇನು ಮಾತಾಡ್ತಿಲ್ಲ. ಅಜೀಂ ಪ್ರೇಮ್ಜಿ ಅನ್ನುವ ಯೂನಿವರ್ಸಿಟಿ ಅದು ಪ್ರತಿಷ್ಠಿತ ಯೂನಿವರ್ಸಿಟಿ. ಆದ್ರೆ ಅಲ್ಲಿ ಸೇರಿಕೊಂಡಿರುವಂತ ಕೆಲವರು ಆ ಯೂನಿವರ್ಸಿಟಿಗೂ ಕೂಡ ಕಳಂಕವನ್ನ ತರ್ತಿದ್ದಾರೆ. ಸ್ಪಾರ್ಕ್ ಸಂವಾದ ವಿರುದ್ಧ ಎಬಿವಿಪಿ ಕೆರಳಿ ಕೆಂಡವಾಗಿದೆ. ರಿಪಬ್ಲಿಕ್ ನಲ್ಲಿ ಎಬಿವಿಪಿ ಮುಖಂಡ ಮಣಿಕಂಠ ಅವರು ಮಾತಾಡಿದ್ದಾರೆ. ಕಾರ್ಯಕ್ರಮ ಆಯೋಜಕರನ್ನ ಕೂಡಲೇ ಬಂಧಿಸಿ, ಹೌದು ಬಂಧನ ಆಗಬೇಕು ಅಂತೇಳಿ ನಿನ್ನೆ ಕಾರ್ಯಕರ್ತರು ಬೇಡಿಕೆ ಇಟ್ಟಿದ್ದು. ದೇಶ ವಿರೋಧಿ ಹೇಳಿಕೆ ನೀಡಿದವರ ಮೇಲೆ ಕ್ರಮ ತೆಗೆದುಕೊಳ್ಳಿ. ಪೊಲೀಸರು 19 ಜನರ ಮೇಲೆ ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಎಬಿವಿಪಿ ಮುಖಂಡ ಮಣಿಕಂಠ ಆಕ್ರೋಶವನ್ನು ಹೊರಹಾಕಿರುವುದು. ನಿನ್ನೆ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ದೇಶ ವಿರೋಧಿ ಕಾರ್ಯಕ್ರಮ ನಡೆದಿತ್ತು. ಎಬಿವಿಪಿ ಹೋಗಿ ಆ ಒಂದು ಕಾರ್ಯಕ್ರಮನ ತಡೆದಿದ್ದಾರೆ. ಬಟ್ ಪೊಲೀಸರು ಇದೀಗ ಎಬಿವಿಪಿಯ ಸಂಘಟನೆ ಮೇಲೆ 19 ಜನರ ಮೇಲೆ ಎಫ್ಐಆರ್ ಹಾಕಿದ್ರೆ ಆ ಒಂದು ವಿಚಾರಕ್ಕೆ ಈಗ ಆಕ್ರೋಶ ಕೇಳಿ ಬಂದಿದೆ. ನಮ್ಮ ಜೊತೆಗ ಕಾರ್ಯಕರ್ತ ಮಣಿಕಂಠ ಇದ್ರೆ ಅವರೇ ಮಾತಾಡಿಸ್ತೀನಿ. ಸರ್, ನಿನ್ನೆ ಒಂದ್ ಕಡೆ ದೇಶ ವಿರೋಧ ಚಟುವಟಿಕೆಯಲ್ಲಿ ನಡೀತಾ ಇತ್ತು, ನೀವು ಕಾರ್ಯಕ್ರಮನ ತಡೆಯಕ್ಕೆ ಹೋದ್ರಿ. ಬಟ್ ನಿಮ್ಮ ಮೇಲೆ ಈಗ ವಶಕ್ಕೆ ಪಡೆದುಕೊಂಡು ಎಫ್ಐಆರ್ ಹಾಕಿದ್ದಾರೆ, ಏನ್ ಹೇಳ್ತೀರಿ ಅಂತ? ನೋಡಿ, ಈ ಕ್ಯಾಂಪಸ್ ನಲ್ಲಿ 2-2.5 ವರ್ಷದಿಂದ ಈ ತರದ ಒಂದು ದೇಶ ವಿರೋಧಿ ಕಾರ್ಯಕ್ರಮಗಳು ನಡೀತಾ ಇತ್ತು. ನಾವು ನಿನ್ನೆ ನಡೀತಿದ್ದಂತ ಸೈನಿಕರ ವಿರೋಧಿಯಾದಂತ ಕಾರ್ಯಕ್ರಮ ಏನಿದೆ, ಜಮ್ಮು ಕಾಶ್ಮೀರ ಭಾರತದ ಭಾಗ ಅಲ್ಲ ಅನ್ನೋ ಕಾರ್ಯಕ್ರಮವನ್ನ ತಡೆದಿದ್ದೇವೆ. ಯಾರು ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ಕ್ಯಾಂಪಸ್ ಒಳಗಡೆ ಹೋಗಿದ್ವೋ, ಯಾರು ನಾವು ಅಲ್ಲಿ ಭಾರತದ ಬಾವುಟವನ್ನ ಹಿಡಿದು ಹೋಗಿದ್ವೋ ಅಂತವ್ರ ಮೇಲೆ ಹಲ್ಲೆ ಮಾಡುವ ಪ್ರಯತ್ನವನ್ನ ಮಾಡಿದ್ದಾರೆ, ಚಪ್ಪಲನ್ನ ಎಸೆದಿದ್ದಾರೆ. ಅವರು ಒಂದು ರೀತಿಯ ಸನ್ನೆಗಳನ್ನ, ಅಶ್ಲೀಲವಾದ ಸನ್ನೆಗಳನ್ನ ನಮ್ಮ ಮೇಲೆ ತೋರಿಸೋದನ್ನ ಮಾಡಿದ್ದಾರೆ. ಇವತ್ತು ನೋಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಭಾರತ್ ಮಾತಾ ಕಿ ಜೈ ಹೇಳೋರು ಭಾರತದ ಬಾವುಟವನ್ನು ಹಿಡ್ಕೊಂಡು ಹೋದವರ ಮೇಲೆ ಎಫ್ಐಆರ್ ಹಾಕಿ ಕೂರಿಸಿದ್ದಾರೆ. ಯಾರು ದೇಶ ವಿರೋಧಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ರು ಅವರು ಇವತ್ತು ಆರಾಮ್ಸೆಯಾಗಿ ಬೆಂಗಳೂರಿನ ಅಜೀಂ ಪ್ರೇಮ್ಜಿ ಕ್ಯಾಂಪಸ್ ನಲ್ಲಿ ಸುತ್ತಾಡ್ತಾ ಇದ್ದಾರೆ. ನಾವೇನ್ ಹೇಳ್ತಾ ಇದ್ವಿ ಅಂತ ಹೇಳಿದ್ರೆ, ನೀವು ಕಾಂಗ್ರೆಸ್ ಸರ್ಕಾರ ನಿಮಗೆ ನಿಜವಾಗ್ಲೂ ಕೂಡ ದೇಶದ ಬಗ್ಗೆ ಅಭಿಮಾನ ಇದ್ರೆ, ಸೈನಿಕರ ಬಗ್ಗೆ ಅಭಿಮಾನ ಇದ್ರೆ, ಅಜೀಂ ಪ್ರೇಮ್ಜಿ ಕ್ಯಾಂಪಸ್ ಒಳಗಡೆ ನಿನ್ನೆ ಯಾರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಅವ್ರನ್ನ ಈ ಕೂಡಲೇ ಬಂಧನವನ್ನ ಮಾಡಬೇಕು ಅಂತೇಳಿ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸುತ್ತದೆ. ಉದ್ದೇಶ ಏನಿತ್ತು ಅವ್ರದ್ದು ಅಂತ ನೋಡಿ, ಆ ಕಾರ್ಯಕ್ರಮದ ಒಳಗಡೆ ಅವರು ಮೆನ್ಷನ್ ಮಾಡಿರುವುದು 1991 ಒಳಗಡೆ ಒಂದು ಜಿಲ್ಲೆಯ ಒಳಗಡೆ, ಕಾಶ್ಮೀರದ ಒಂದು ಜಿಲ್ಲೆಯಲ್ಲಿ ಸೈನಿಕರು ಅಲ್ಲಿಯ ಎಲ್ಲಾ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. 35 ವರ್ಷ ಆದ್ರೂ ಕೂಡ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳುವಂತ ಒಂದು ಫಾಲ್ಸ್ ಅಲಿಗೇಷನ್ ಅನ್ನ ಹಾಕಿ ಸೈನಿಕರು ಅತ್ಯಾಚಾರಿಗಳು ಅನ್ನುವ ಕೋಟ್ ಅನ್ನು ಕೊಟ್ಟಿದ್ದಾರೆ. ನಮ್ಮ ದೇಶವನ್ನ ಕಾಯುವ ಸೈನಿಕರ ಮೇಲೆ ನಾವೆಲ್ಲ ಅಭಿಮಾನ ಇಟ್ಟಿದ್ರೆ ಇಂಥ ದೇಶ ವಿರೋಧಿಗಳು ಸೈನಿಕರನ್ನ ಅತ್ಯಾಚಾರಿ ಅಂತ ಕರೀತಾ ಇದ್ದಾರೆ. ಮತ್ತೆ ಏನಿದೆ ಇಲ್ಲಿ ಒಂದು ಕಾಶ್ಮೀರ ಏನಿದೆ, ಕಾಶ್ಮೀರದ ಮೇಲೆ ಭಾರತ ದೌರ್ಜನ್ಯ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಕಾಶ್ಮೀರ ಎಲ್ಲಿದೆ? ಕಾಶ್ಮೀರ ಭಾರತದ ಭಾಗ ಅಲ್ಲ ಅಂತ ಹೇಳೋರು ನಮ್ಮ ಬೆಂಗಳೂರಿನಲ್ಲಿ ಕೆಲಸಗಳು ಮಾಡಿದ್ರು? ಯಾಕೆ ಮಾಡಿದ್ರು? ಇದನ್ನ ಪ್ರಶ್ನೆ ಮಾಡಿ ಪರಮೇಶ್ವರ್ ಅವರೇ. ಇದನ್ನ ತನಿಖೆ ಮಾಡಿಸಿ ಒಳಗಡೆ ಏನಾಗ್ತಾ ಇದೆ ಅದು ಗೊತ್ತಾಗಬೇಕು ನಮಗೆ. ಆ ಯೂನಿವರ್ಸಿಟಿ ಬಗ್ಗೆ ನಾವೇನು ಮಾತಾಡ್ತಿಲ್ಲ. ಅಜೀಂ ಪ್ರೇಮ್ಜಿ ಅನ್ನುವ ಯೂನಿವರ್ಸಿಟಿ ಅದು ಪ್ರತಿಷ್ಠಿತ ಯೂನಿವರ್ಸಿಟಿ. ಆದ್ರೆ ಅಲ್ಲಿ ಸೇರಿಕೊಂಡಿರುವಂತ ಕೆಲವರು ಆ ಯೂನಿವರ್ಸಿಟಿಗೂ ಕೂಡ ಕಳಂಕವನ್ನ ತರ್ತಿದ್ದಾರೆ. ಸ್ಪಾರ್ಕ್ ಸಂವಾದ ವಿರುದ್ಧ ಎಬಿವಿಪಿ ಕೆರಳಿ ಕೆಂಡವಾಗಿದೆ. ರಿಪಬ್ಲಿಕ್ ನಲ್ಲಿ ಎಬಿವಿಪಿ ಮುಖಂಡ ಮಣಿಕಂಠ ಅವರು ಮಾತಾಡಿದ್ದಾರೆ. ಕಾರ್ಯಕ್ರಮ ಆಯೋಜಕರನ್ನ ಕೂಡಲೇ ಬಂಧಿಸಿ, ಹೌದು ಬಂಧನ ಆಗಬೇಕು ಅಂತೇಳಿ ನಿನ್ನೆ ಕಾರ್ಯಕರ್ತರು ಬೇಡಿಕೆ ಇಟ್ಟಿದ್ದು. ದೇಶ ವಿರೋಧಿ ಹೇಳಿಕೆ ನೀಡಿದವರ ಮೇಲೆ ಕ್ರಮ ತೆಗೆದುಕೊಳ್ಳಿ. ಪೊಲೀಸರು 19 ಜನರ ಮೇಲೆ ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಎಬಿವಿಪಿ ಮುಖಂಡ ಮಣಿಕಂಠ ಆಕ್ರೋಶವನ್ನು ಹೊರಹಾಕಿರುವುದು. ನಿನ್ನೆ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ದೇಶ ವಿರೋಧಿ ಕಾರ್ಯಕ್ರಮ ನಡೆದಿತ್ತು. ಎಬಿವಿಪಿ ಹೋಗಿ ಆ ಒಂದು ಕಾರ್ಯಕ್ರಮನ ತಡೆದಿದ್ದಾರೆ. ಬಟ್ ಪೊಲೀಸರು ಇದೀಗ ಎಬಿವಿಪಿಯ ಸಂಘಟನೆ ಮೇಲೆ 19 ಜನರ ಮೇಲೆ ಎಫ್ಐಆರ್ ಹಾಕಿದ್ರೆ ಆ ಒಂದು ವಿಚಾರಕ್ಕೆ ಈಗ ಆಕ್ರೋಶ ಕೇಳಿ ಬಂದಿದೆ. ನಮ್ಮ ಜೊತೆಗ ಕಾರ್ಯಕರ್ತ ಮಣಿಕಂಠ ಇದ್ರೆ ಅವರೇ ಮಾತಾಡಿಸ್ತೀನಿ. ಸರ್, ನಿನ್ನೆ ಒಂದ್ ಕಡೆ ದೇಶ ವಿರೋಧ ಚಟುವಟಿಕೆಯಲ್ಲಿ ನಡೀತಾ ಇತ್ತು, ನೀವು ಕಾರ್ಯಕ್ರಮನ ತಡೆಯಕ್ಕೆ ಹೋದ್ರಿ. ಬಟ್ ನಿಮ್ಮ ಮೇಲೆ ಈಗ ವಶಕ್ಕೆ ಪಡೆದುಕೊಂಡು ಎಫ್ಐಆರ್ ಹಾಕಿದ್ದಾರೆ, ಏನ್ ಹೇಳ್ತೀರಿ ಅಂತ? ನೋಡಿ,
ಈ ಕ್ಯಾಂಪಸ್ ನಲ್ಲಿ 2.5 ವರ್ಷದಿಂದ ಈ ತರದ ಒಂದು ದೇಶ ವಿರೋಧಿ ಕಾರ್ಯಕ್ರಮಗಳು ನಡೀತಾ ಇತ್ತು. ನಾವು ನಿನ್ನೆ ನಡೀತಿದ್ದಂತ ಸೈನಿಕರ ವಿರೋಧಿಯಾದಂತ ಕಾರ್ಯಕ್ರಮ ಏನಿದೆ, ಜಮ್ಮು ಕಾಶ್ಮೀರ ಭಾರತದ ಭಾಗ ಅಲ್ಲ ಅನ್ನೋ ಕಾರ್ಯಕ್ರಮವನ್ನ ತಡೆದಿದ್ದೇವೆ. ಯಾರು ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ಕ್ಯಾಂಪಸ್ ಒಳಗಡೆ ಹೋಗಿದ್ವೋ, ಯಾರು ನಾವು ಅಲ್ಲಿ ಭಾರತದ ಬಾವುಟವನ್ನ ಹಿಡಿದು ಹೋಗಿದ್ವೋ ಅಂತವ್ರ ಮೇಲೆ ಹಲ್ಲೆ ಮಾಡುವ ಪ್ರಯತ್ನವನ್ನ ಮಾಡಿದ್ದಾರೆ, ಚಪ್ಪಲನ್ನ ಎಸೆದಿದ್ದಾರೆ. ಅವರು ಒಂದು ರೀತಿಯ ಸನ್ನೆಗಳನ್ನ, ಅಶ್ಲೀಲವಾದ ಸನ್ನೆಗಳನ್ನ ನಮ್ಮ ಮೇಲೆ ತೋರಿಸೋದನ್ನ ಮಾಡಿದ್ದಾರೆ. ಇವತ್ತು ನೋಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಭಾರತ್ ಮಾತಾ ಕಿ ಜೈ ಹೇಳೋರು ಭಾರತದ ಬಾವುಟವನ್ನ ಹಿಡ್ಕೊಂಡು ಹೋದವರ ಮೇಲೆ ಎಫ್ಐಆರ್ ಹಾಕಿ ಕೂರಿಸಿದ್ದಾರೆ. ಯಾರು ದೇಶ ವಿರೋಧಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ರು ಅವ್ರು ಇವತ್ತು ಆರಾಮ್ಸೆಯಾಗಿ ಬೆಂಗಳೂರಿನ ಅಜಿಂ ಪ್ರೇಮ್ಜಿ ಕ್ಯಾಂಪಸ್ ನಲ್ಲಿ ಸುತ್ತಾಡ್ತಾ ಇದ್ದಾರೆ. ನಾವೇನ್ ಹೇಳ್ತಾ ಇದ್ವಿ ಅಂತ ಹೇಳಿದ್ರೆ, ನೀವು ಕಾಂಗ್ರೆಸ್ ಸರ್ಕಾರ ನಿಮಗೆ ನಿಜವಾಗ್ಲೂ ಕೂಡ ದೇಶದ ಬಗ್ಗೆ ಅಭಿಮಾನ ಇದ್ರೆ, ಸೈನಿಕರ ಬಗ್ಗೆ ಅಭಿಮಾನ ಇದ್ರೆ, ಅಜಿಂ ಪ್ರೇಮ್ಜಿ ಕ್ಯಾಂಪಸ್ ಒಳಗಡೆ ನಿನ್ನೆ ಯಾರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಅವ್ರನ್ನ ಈ ಕೂಡಲೇ ಬಂಧನವನ್ನ ಮಾಡಬೇಕು ಅಂತೇಳಿ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸುತ್ತದೆ. ಉದ್ದೇಶ ಏನಿತ್ತು ಅವ್ರದ್ದು ಅಂತ ನೋಡಿ, ಆ ಕಾರ್ಯಕ್ರಮದ ಒಳಗಡೆ ಅವರು ಮೆನ್ಷನ್ ಮಾಡಿರುವುದು 1991 ಒಳಗಡೆ ಒಂದು ಜಿಲ್ಲೆಯ ಒಳಗಡೆ, ಕಾಶ್ಮೀರದ ಒಂದು ಜಿಲ್ಲೆಯಲ್ಲಿ ಸೈನಿಕರು ಅಲ್ಲಿಯ ಎಲ್ಲಾ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. 35 ವರ್ಷ ಆದ್ರೂ ಕೂಡ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳುವಂತ ಒಂದು ಫಾಲ್ಸ್ ಅಲಿಗೇಷನ್ ಅನ್ನ ಹಾಕಿ ಸೈನಿಕರು ಅತ್ಯಾಚಾರಿಗಳು ಅನ್ನುವ ಕೋಟ್ ಅನ್ನು ಕೊಟ್ಟಿದ್ದಾರೆ. ನಮ್ಮ ದೇಶವನ್ನ ಕಾಯುವ ಸೈನಿಕರ ಮೇಲೆ ನಾವೆಲ್ಲ ಅಭಿಮಾನ ಇಟ್ಟಿದ್ರೆ ಇಂಥ ದೇಶ ವಿರೋಧಿಗಳು ಸೈನಿಕರನ್ನ ಅತ್ಯಾಚಾರಿ ಅಂತ ಕರೀತಾ ಇದ್ದಾರೆ. ಮತ್ತೆ ಏನಿದೆ ಇಲ್ಲಿ ಒಂದು ಕಾಶ್ಮೀರ ಏನಿದೆ, ಕಾಶ್ಮೀರದ ಮೇಲೆ ಭಾರತ ದೌರ್ಜನ್ಯ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಕಾಶ್ಮೀರ ಎಲ್ಲಿದೆ? ಕಾಶ್ಮೀರ ಭಾರತದ ಭಾಗ ಅಲ್ಲ ಅಂತ ಹೇಳೋರು ನಮ್ಮ ಬೆಂಗಳೂರಿನಲ್ಲಿ ಕೆಲಸಗಳು ಮಾಡಿದ್ರು. ಯಾಕೆ ಮಾಡಿದ್ರು ಇದನ್ನ ಪ್ರಶ್ನೆ ಮಾಡಿ ಪರಮೇಶ್ವರ್ ಅವರೇ, ಇದನ್ನ ತನಿಖೆ ಮಾಡಿಸಿ, ಒಳಗಡೆ ಏನಾಗ್ತಾ ಇದೆ ಅದು ಗೊತ್ತಾಗಬೇಕು ನಮಗೆ. ಆ ಯೂನಿವರ್ಸಿಟಿ ಬಗ್ಗೆ ನಾವೇನು ಮಾತಾಡ್ತಿಲ್ಲ. ಅಜಿಂ ಪ್ರೇಮ್ಜಿ ಅನ್ನುವ ಯೂನಿವರ್ಸಿಟಿ ಅದು ಪ್ರತಿಷ್ಠಿತ ಯೂನಿವರ್ಸಿಟಿ. ಆದ್ರೆ ಅಲ್ಲಿ ಸೇರಿಕೊಂಡಿರುವಂತ ಕೆಲವರು ಆ ಯೂನಿವರ್ಸಿಟಿಗೂ ಕೂಡ ಕಳಂಕವನ್ನ ತರ್ತಿದ್ದಾರೆ. ಸ್ಪಾರ್ಕ್ ಸಂವಾದ ವಿರುದ್ಧ ಎಬಿವಿಪಿ ಕೆರಳಿ ಕೆಂಡವಾಗಿದೆ. ರಿಪಬ್ಲಿಕ್ ನಲ್ಲಿ ಎಬಿವಿಪಿ ಮುಖಂಡ ಮಣಿಕಂಠ ಅವರು ಮಾತಾಡಿದ್ದಾರೆ. ಕಾರ್ಯಕ್ರಮ ಆಯೋಜಕರನ್ನ ಕೂಡಲೇ ಬಂಧಿಸಿ, ಹೌದು ಬಂಧನ ಆಗಬೇಕು ಅಂತೇಳಿ ನಿನ್ನೆ ಕಾರ್ಯಕರ್ತರು ಬೇಡಿಕೆ ಇಟ್ಟಿದ್ದು. ದೇಶ ವಿರೋಧಿ ಹೇಳಿಕೆ ನೀಡಿದವರ ಮೇಲೆ ಕ್ರಮ ತೆಗೆದುಕೊಳ್ಳಿ. ಪೊಲೀಸರು 19 ಜನರ ಮೇಲೆ ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಎಬಿವಿಪಿ ಮುಖಂಡ ಮಣಿಕಂಠ ಆಕ್ರೋಶವನ್ನು ಹೊರಹಾಕಿರುವುದು. ನಿನ್ನೆ ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ದೇಶ ವಿರೋಧಿ ಕಾರ್ಯಕ್ರಮ ನಡೀತಿತ್ತು. ಎಬಿವಿಪಿ ಹೋಗಿ ಆ ಒಂದು ಕಾರ್ಯಕ್ರಮವನ್ನು ತಡೆದಿದ್ದಾರೆ. ಬಟ್ ಪೊಲೀಸರು ಇದೀಗ ಎಬಿವಿಪಿಯ ಸಂಘಟನೆ ಮೇಲೆ 19 ಜನರ ಮೇಲೆ ಎಫ್ಐಆರ್ ಹಾಕಿದ್ರೆ ಆ ಒಂದು ವಿಚಾರಕ್ಕೆ ಈಗ ಆಕ್ರೋಶ ಕೇಳಿ ಬಂದಿದೆ. ನಮ್ಮ ಜೊತೆಗ ಕಾರ್ಯಕರ್ತ ಮಣಿಕಂಠ ಇದ್ರೆ ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ನಿನ್ನೆ ಒಂದ್ ಕಡೆ ದೇಶ ವಿರೋಧಿ ಚಟುವಟಿಕೆಯಲ್ಲಿ ನಡೀತಾ ಇತ್ತು, ನೀವು ಕಾರ್ಯಕ್ರಮನ ತಡೆಯಕ್ಕೆ ಹೋದ್ರಿ, ಬಟ್ ನಿಮ್ಮ ಮೇಲೆ ಈಗ ವಶಕ್ಕೆ ಪಡೆದುಕೊಂಡು ಎಫ್ಐಆರ್ ಹಾಕಿದ್ದಾರೆ, ಏನ್ ಹೇಳ್ತೀರಿ ಅಂತ? ನೋಡಿ, ಈ ಕ್ಯಾಂಪಸ್ ನಲ್ಲಿ 2.5 ವರ್ಷದಿಂದ ಈ ತರದ ಒಂದು ದೇಶ ವಿರೋಧಿ ಕಾರ್ಯಕ್ರಮಗಳು ನಡೀತಾ ಇತ್ತು. ನಾವು ನಿನ್ನೆ ನಡೀತಿದ್ದಂತ ಸೈನಿಕರ ವಿರೋಧಿಯಾದಂತ ಕಾರ್ಯಕ್ರಮ ಏನಿದೆ, ಜಮ್ಮು ಕಾಶ್ಮೀರ ಭಾರತದ ಭಾಗ ಅಲ್ಲ ಅನ್ನೋ ಕಾರ್ಯಕ್ರಮವನ್ನ ತಡೆದಿದ್ದೇವೆ. ಯಾರು ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ಕ್ಯಾಂಪಸ್ ಒಳಗಡೆ ಹೋಗಿದ್ವೋ, ಯಾರು ನಾವು ಅಲ್ಲಿ ಭಾರತದ ಬಾವುಟವನ್ನ ಹಿಡಿದು ಹೋಗಿದ್ವೋ ಅಂತವ್ರ ಮೇಲೆ ಹಲ್ಲೆ ಮಾಡುವ ಪ್ರಯತ್ನವನ್ನ ಮಾಡಿದ್ದಾರೆ, ಚಪ್ಪಲನ್ನ ಎಸೆದಿದ್ದಾರೆ. ಅವರು ಒಂದು ರೀತಿಯ ಸನ್ನೆಗಳನ್ನ, ಅಶ್ಲೀಲವಾದ ಸನ್ನೆಗಳನ್ನ ನಮ್ಮ ಮೇಲೆ ತೋರಿಸೋದನ್ನ ಮಾಡಿದ್ದಾರೆ. ಇವತ್ತು ನೋಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಭಾರತ್ ಮಾತಾ ಕಿ ಜೈ ಹೇಳೋರು ಭಾರತದ ಬಾವುಟವನ್ನ ಹಿಡ್ಕೊಂಡು ಹೋದವರ ಮೇಲೆ ಎಫ್ಐಆರ್ ಹಾಕಿ ಕೂರಿಸಿದ್ದಾರೆ. ಯಾರು ದೇಶ ವಿರೋಧಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ರು ಅವ್ರು ಇವತ್ತು ಆರಾಮ್ಸೆಯಾಗಿ ಬೆಂಗಳೂರಿನ ಅಜಿಂ ಪ್ರೇಮ್ಜಿ ಕ್ಯಾಂಪಸ್ ನಲ್ಲಿ ಸುತ್ತಾಡ್ತಾ ಇದ್ದಾರೆ. ನಾವೇನ್ ಹೇಳ್ತಾ ಇದ್ವಿ ಅಂತ ಹೇಳಿದ್ರೆ, ನೀವು ಕಾಂಗ್ರೆಸ್ ಸರ್ಕಾರ ನಿಮಗೆ ನಿಜವಾಗ್ಲೂ ಕೂಡ ದೇಶದ ಬಗ್ಗೆ ಅಭಿಮಾನ ಇದ್ರೆ, ಸೈನಿಕರ ಬಗ್ಗೆ ಅಭಿಮಾನ ಇದ್ರೆ, ಅಜಿಂ ಪ್ರೇಮ್ಜಿ ಕ್ಯಾಂಪಸ್ ಒಳಗಡೆ ನಿನ್ನೆ ಯಾರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಅವ್ರನ್ನ ಈ ಕೂಡಲೇ ಬಂಧನವನ್ನ ಮಾಡಬೇಕು ಅಂತೇಳಿ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸುತ್ತದೆ. ಉದ್ದೇಶ ಏನಿತ್ತು ಅವ್ರದ್ದು ಅಂತ ನೋಡಿ, ಆ ಕಾರ್ಯಕ್ರಮದ ಒಳಗಡೆ ಅವರು ಮೆನ್ಷನ್ ಮಾಡಿರುವುದು 1991 ಒಳಗಡೆ ಒಂದು ಜಿಲ್ಲೆಯ ಒಳಗಡೆ, ಕಾಶ್ಮೀರದ ಒಂದು ಜಿಲ್ಲೆಯಲ್ಲಿ ಸೈನಿಕರು ಅಲ್ಲಿಯ ಎಲ್ಲಾ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. 35 ವರ್ಷ ಆದ್ರೂ ಕೂಡ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳುವಂತ ಒಂದು ಫಾಲ್ಸ್ ಅಲಿಗೇಷನ್ ಅನ್ನ ಹಾಕಿ ಸೈನಿಕರು ಅತ್ಯಾಚಾರಿಗಳು ಅನ್ನುವ ಕೋಟ್ ಅನ್ನು ಕೊಟ್ಟಿದ್ದಾರೆ. ನಮ್ಮ ದೇಶವನ್ನ ಕಾಯುವ ಸೈನಿಕರ ಮೇಲೆ ನಾವೆಲ್ಲ ಅಭಿಮಾನ ಇಟ್ಟಿದ್ರೆ ಇಂಥ ದೇಶ ವಿರೋಧಿಗಳು ಸೈನಿಕರನ್ನ ಅತ್ಯಾಚಾರಿ ಅಂತ ಕರೀತಾ ಇದ್ದಾರೆ. ಮತ್ತೆ ಏನಿದೆ ಇಲ್ಲಿ ಒಂದು ಕಾಶ್ಮೀರ ಏನಿದೆ, ಕಾಶ್ಮೀರದ ಮೇಲೆ ಭಾರತ ದೌರ್ಜನ್ಯ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಕಾಶ್ಮೀರ ಎಲ್ಲಿದೆ? ಕಾಶ್ಮೀರ ಭಾರತದ ಭಾಗ ಅಲ್ಲ ಅಂತ ಹೇಳೋರು ನಮ್ಮ ಬೆಂಗಳೂರಿನಲ್ಲಿ